ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಸೂಪರ್ ಆದಂಥ ಟೇಸ್ಟಿಯಾದ ಹಸಿ ತೊಗರಿಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಈ ಒಂದು ಸಾಂಬಾರು ಈ ಚಳಿ ಟೈಮ್ಗಂತೂ ಖಾರವಾಗಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತೆ ರೀ. ಮತ್ತು ಇವಾಗ ಹೆಂಗೆ ನಾವು ಹಸಿ ಅವರೆಕಾಯಿ ಬಳಸಿ ಸಾಂಬಾರು ಮಾಡ್ತೀವಿ, ಅದೇ ರೀತಿ ಒಂದು ಹಸಿ ತೊಗರಿಕಾಯಿ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಈ ಒಂದು ಸಾಂಬಾರು ಮಾಡಿದ್ರಂತೂ ಮನೆಯಲ್ಲಿ ರಾಗಿ ಮುದ್ದೆ ಆಗಲಿ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಹೊಂದ್ಕೊಳ್ಳುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಚಲೋ ಆಗಿರ್ತೈತಿ. ಖಂಡಿತ ಬರ್ರಿ, ನೀವು ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ. ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಮೊದಲಿಗೆ ನೋಡಿರಿ, ಒಂದು ಅರ್ಧ ಕೆ.ಜಿ ಆಗೋಷ್ಟು ನಾನು ತೊಗರಿಕಾಯಿ ತೊಗೊಂಡಿದ್ದೀನಿ. ಇದನ್ನ ಬಿಡಿಸಿ ಇವಾಗ ನೀರು ಹಾಕಿ ತೊಳೆದು ಒಂದು 2ರಿಂದ 3 ಸಲ ತೊಳೆದು ಇಟ್ಟಿದ್ದೀನಿ. ಬರ್ರಿ ಮೊದಲಿಗೆ ಇವಾಗ ಮಸಾಲೆ ರುಬ್ಕೊಂಬರೋಣ. ಮಸಾಲೆ ರುಬ್ಬೋದಕ್ಕೆ 1-2 ಸ್ಪೂನ್ ಆಗೋಷ್ಟು ನಾನು ಹಸಿಕಾಯಿ ತೊಗೊಂಡಿದ್ದೀನಿ. ನೀವು ಹಸಿಕಾಯಿ ಬದಲಾಗಿ ಬೇಕಂದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು. ನಾನಿಲ್ಲಿ ಹಸಿಕಾಯಿ 1-2 ಸ್ಪೂನ್ ಆಗೋಷ್ಟು ತೊಗೊಂಡಿನಿ. ಮತ್ತು 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಹುರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ಅನ್ನೋದು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಈಗ ಒಂದೊಂದೇ ತೊಗೊಂಡಿದ್ದೀನಿ ಸ್ನೇಹಿತರೆ. ಹುಣಸೆಹಣ್ಣು ಹಾಕಿದ್ರಿಂದ ಕಡಿಮೆ ಪ್ರಮಾಣದಲ್ಲಿ ನಾನು ಟೊಮೊಟೊ ಬಳಸಿದ್ದೀನಿ. ಇವಾಗ ನೋಡಿರಿ, ಇವಾಗೆಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ತದನಂತರ 1-2-3 ಸ್ಪೂನ್ ಆಗೋಷ್ಟು ಮಸಾಲ ತೊಗೊಂಡಿದ್ದೀನಿ. ಸಾಂಬಾರು ಪುಡಿನ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇವಾಗ ನೋಡಿರಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಮಿಕ್ಸಿಗೆ ಪೇಸ್ಟ್ ಆಗುವಷ್ಟು ನಾವು ನೀರು ಹಾಕ್ಕೊಂಡು ಇದನ್ನ ರುಬ್ಕೊಂಬರೋಣ. ನೋಡಿರಿ, ಇದನ್ನ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಬರ್ರಿ ಇವಾಗ ಇದನ್ನ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಒಂದು ಕುಕ್ಕರ್ ಇಟ್ಕೊಂಡಿನಿ ರೀ ಒಲೆ ಮೇಲೆ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬದಲಾಗಿ ನೀವು ಬೇಕಂದ್ರೆ ತುಪ್ಪನೂ ಬಳಸ್ಬೋದು ರೀ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೂ ಬಳಸ್ಬೋದು. ಇಲ್ಲಿ ನಾನು ಅಡುಗೆ ಎಣ್ಣೆ ಬಳಸಿದ್ದೀನಿ. ನೋಡಿರಿ, ಇವಾಗ ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಕಸೂರಿ ಮೆಂತೆ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಕಸೂರಿ ಮೆಂತೆ ಸ್ಕಿಪ್ಪು ಮಾಡ್ಬೋದು, ಆದರೆ ಕಸೂರಿ ಮೆಂತೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕೊಡ್ತೈತೆ ರೀ. ನೋಡಿರಿ, ಇದಕ್ಕೆ 1 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1-2 ಹಸಿಮೆಣ್ಸಿನ್ಕಾಯಿನೂ ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ. ನೋಡಿರಿ, ಇದು ಚೆನ್ನಾಗಿ ಮಿಕ್ಸ್ ಆಗೈತಿ. ಇವಾಗ ರೀ ಇದಕ್ಕೆ ನಾವು ಹಸಿಕಾಯಿ ತೊಗೊಂಡಿದ್ವಲ್ಲ, ಇದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿರಿ, ಹಸಿ ತೊಗರಿಕಾಯಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗಿರ್ತೈತೆ ರೀ. ಇವಾಗ ಹೆಂಗೆ ನೀವು ಅವರೆಕಾಯಿ ಹೆಂಗೆ ಸವಿತೀರಲ್ಲ, ಅದೇ ರೀತಿ ಬರ್ತೈತೆ ರೀ ಟೇಸ್ಟ್. ನೀವು ಕೂಡ ಖಂಡಿತ ಈ ಒಂದು ಸೀಸನ್ನಲ್ಲಿ ಭಾಳ ಅಂದ್ರೆ ಭಾಳ ಸಿಗ್ತೈತೆ ರೀ ಇದೊಂದು ಹಸಿ ತೊಗರಿಕಾಯಿ. ನೀವು ಕೂಡ ಮನೆಯಲ್ಲಿ ಮಾಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ರೊಟ್ಟಿ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೂ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ರೀ, ಅಷ್ಟು ಚೆನ್ನಾಗಿರ್ತೈತೆ ರೀ. ನೋಡಿರಿ, ಇದಕ್ಕೆ ಇವಾಗ 1 ಟೊಮೊಟೊ, 1 ಆಲೂಗಡ್ಡೆ ಮತ್ತು 1-2 ಬದನೆಕಾಯಿ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಬೇರೆ ಬೇರೆ ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಬರ್ರಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ನಾವು ಹಾಗೆ ಮುಚ್ಚಳ ಮುಚ್ತಾನೆ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು 5ರಿಂದ 8 ನಿಮಿಷ ಆದರೂ ನಾವು ಇದನ್ನ ಬೇಯಿಸ್ಬೇಕಾಗುತ್ತೆ ರೀ. ನೋಡಿರಿ, ಇದೇ ರೀತಿ ನಾವು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ತರಕಾರಿಗಳನ್ನೋದೆಲ್ಲ ಬೆಂದೈತ್ರಿ. ಇವಾಗ ನೋಡಿರಿ, ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದೇ ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಒಂದು ಮಸಾಲೆನ ಇದಕ್ಕೆ ಸೇರಿಸ್ಕೋಬೋದು ರೀ. ನೋಡಿರಿ, ನೋಡೋಕೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣ್ತೈತೆ ರೀ, ಅಷ್ಟೇ ಟೇಸ್ಟಿಯಾಗಿ ಐತ್ರಿ. ಖಂಡಿತ ನೀವು ಕೂಡ ಒಂದು ಸಲ ಮಾಡಿರಿ. ನೋಡಿರಿ, ಇವಾಗಿದು ಗಟ್ಟಿ ಅನಿಸೈತಿ. ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ನೀರಿನ ಪ್ರಮಾಣ ನೋಡಿ ಹಾಕ್ಕೊಳ್ರಿ. ಗಟ್ಟಿ ಬೇಕಂದ್ರೆ ಗಟ್ಟಿ ನೋಡ್ಕೊಳ್ರಿ, ಇಲ್ಲಾಂದರೆ ಮೀಡಿಯಮ್ ಬೇಕಂದರೆ ಈ ರೀತಿ ಒಂದು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೋಬೋದು ರೀ. ಇವಾಗ ನೋಡಿರಿ, ಇದನ್ನ ಒಂದು ಸ್ವಲ್ಪ ಹಾಗೆ ನಾವು ಕುದಿಯೋಕೆ ಬಿಡೋಣ. ಮುಚ್ಚಳ ಅದೇನು ಮುಚ್ಚೋದು ಬೇಡ, ಹಾಗೆ ಕುದಿಯೋಕೆ ಬಿಡೋಣ. ಒಂದು ಸ್ವಲ್ಪ ಕುದಿ ಹತ್ತಿದ ಮೇಲೆ ಇದನ್ನ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 1-2 ವಿಸಿಲ್ ಬಿಟ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತೈತೆ ರೀ. ನೋಡ್ತಿದ್ರಲ್ರಿ, ಸುವಾಸನೆಯೂ ಅಷ್ಟೇ ಚೆನ್ನಾಗೈತಿ. ಖಂಡಿತ ನೀವು ಕೂಡ ಮನೆಯಲ್ಲಿ ಮಾಡಿರಿ. ನೋಡಿರಿ, ನಾನಿವತ್ತು ದೋಸೆ ಮಾಡಿದ್ದೆ, ದೋಸೆ ಜೊತೆ ಇದನ್ನ ಸಾಂಬಾರು ಮಾಡಿದ್ದೀನಿ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದೈತಿ.
ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ, ಮತ್ತು ನೀವು ಈ ಒಂದು ರೆಸಿಪಿನ ಹೇಗೆ ಮಾಡ್ತೀರಾ ಅಂತ ನಂಗೆ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ. ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಹೇಗಿತ್ತು ಅಂತ ಈ ಒಂದು ರೆಸಿಪಿ ನಂಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.